ಐದಾರು ನಮ್ಮ ಪಕ್ಷದ ವತಿಯಿಂದ ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಪ್ರಕಾರ ಎಲ್ಲರೂ ಕೂಡ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ರಿಪೋರ್ಟ್ಸನ್ನು ಕೊಡೋಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಸುದರ್ಶನ್ ಅವರ ನೇತೃತ್ವದ ಒಂದು ಸಮಿತಿ ಹಾಸನ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆ ಪ್ರವಾಸ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿ ಎಲ್ಲದೂ ಕೂಡ ರಾಜ್ಯದ ಒಟ್ಟಿಗೆ ಒಂದು ಅಭಿಪ್ರಾಯ ಸ್ಟಡಿ ಮಾಡಿ ಅವರ ಅಭಿಪ್ರಾಯಗಳನ್ನ ಆಮೇಲೆ ನಿಮ್ಮ ಹತ್ರ ಏನು ಹೇಳಿದ್ದಾರೆ, ಅವ್ರದ್ದು ರೆಕಮೆಂಡೇಶನ್ಸ್ ಏನಿದೆ ಅಂತೇಳಿ ನಮಗೆ ನಾನು ತಿಳಿಸ್ತೇನೆ. ಬೇರೆ ಬೇರೆ ಕಮಿಟಿ ರಿಪೋರ್ಟ್ಸ್ ಬಂದಮೇಲೆ ಎಲ್ಲ ಒಟ್ಟಿಗೆ ನಾನು ಒಂದೊಂದೇ ಭಾಗ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಪ್ರೆಸಿಡೆಂಟ್ ಇಡೀ ಸ್ಟೇಟ್ನೇ ಒಂದು ಅವ್ರಿಗೆಲ್ಲರೂ ಕೂಡ ಇನ್ನೊಂದು 3-4 ದಿನದಲ್ಲಿ ಒಂದು ವಾರದಲ್ಲಿ ಎಲ್ಲ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತೀನಿ. ನಾನು ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ನಿಮ್ಮ ಹತ್ರ ನಾನು ಫೈನಲೈಸ್ ಮಾಡ್ತೀನಿ, ಮಾತಾಡ್ತೀನಿ. ಅವ್ರು ಬಂದು ಅವ್ರು ಬರೀ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಬಂದು ಹೋಗಿದ್ರು. ನಾನು ಅದನ್ನು ಪ್ರತಿಯೊಂದು ಜಿಲ್ಲೆಗೂ ಪ್ರವಾಸ ಮಾಡೋಕ್ಕೆ ಹೇಳಿದ್ದೆ. ಸೊ ಎಲ್ಲ ಕಡೆನೂ ಅವ್ರು ಪ್ರವಾಸ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಪ್ರವಾಸ ಮಾಡಿ ಕೊಟ್ಟಿದ್ದಾರೆ. ಸೊ ಎಲ್ಲ ಬರಲಿ, ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಜಲ್ದಿ ತಂದ್ಕೊಡಿ ಅಂತ. ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಒಂದು ವಾರದೊಳಗೆ ನಾನು ಎಲ್ಲರಿಗೂ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರೇ. ಅದು ಏನೇನು ಗಮನಿಸಿದ್ರು ಅಂತ ಬರೀಬೇಕಲ್ಲ. ಇವರೇ ಒಂದು 150 ಪೇಜ್ ಕೊಟ್ಟಿದ್ದಾರೆ. ಇದು ಓದಿಲ್ಲ ಯಾಕಾಗಲ್ಲ? ಕ್ರಮ ಅಂದರೆ ನೋಡ್ರಿ, ಕೆಲವು ಗೈಡ್ ಮಾಡ್ತಾರೆ, ಈ ರೀತಿ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಬ್ಸರ್ವೇಷನ್ ಹೇಳ್ತಾರೆ. ಈಗ ನಾನು ಜಸ್ಟ್ ಒಂದು 5 ನಿಮಿಷ ಹೊತ್ತು ಮಾತಾಡ್ತಿದ್ದೆ. ಪಾರ್ಟಿ ಯಾವ ರೀತಿ ಕೆಲಸ ಮಾಡಬೇಕು, ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಕೂಡ ಅವ್ರದ್ದು ಅಭಿಪ್ರಾಯಗಳಿದೆ. ಕೆಲವು ಕಡೆ ಹೊಂದಾಣಿಕೆ ಕೊರತೆ ಆಗಿದೆ, ಕೆಲವರು ಸಪೋರ್ಟ್ ಮಾಡಿಲ್ಲ, ಬೇರೆ ಬೇರೆ ನೆಪಗಳೆಲ್ಲ ಕಾರಣಗಳೆಲ್ಲ ಇದೆ. ಸರ್ಕಾರದ ಆಕ್ಷನ್ ಟೇಕ್ ಮಾಡ್ತಾರೆ. ನನಗೆ ಯಾರು ಆ ಥರ ಇನ್ನೇನು ಕೊಟ್ಟಿಲ್ಲ. ಬಂದಮೇಲೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲಪ್ಪ. ನಿಮ್ಗೇನೋ ಗೊತ್ತಿದ್ದರೆ ನಿಮ್ಗೇನೋ ಗೊತ್ತಿದ್ದರೆ ನಂಗೆ ಹೇಳಿ ತಿಳಿಸ್ಕೊಡ್ತೀನಿ. ಸರ್, ನಿಗಮ ಮಂಡಳದ ಪದಾಧಿಕಾರಿಗಳು ನೇಮಕಾತಿ ಡಿಲೇ ಆಗ್ತಿದೆ ಅಂತ ಕಂಪ್ಲೇಂಟ್ ಇದೆ. ಸರ್ಕಾರ ಬಂದು 1.5 ವರ್ಷ ಆಯ್ತು. ಇಲ್ಲ, ಸೋಮವಾರ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಫೈನಲ್ ಮಾಡ್ತಾ ಇದ್ದಾರೆ. ನಾವು ಕಮಿಟಿ ಮುಂದೆ ಬರಲಿ, MLAs ಹತ್ರೆಲ್ಲ ಮಾತಾಡಲಿ ಅಂತ ಹೇಳಿದ್ದೀವಿ. ನಮಗೂ ಕೊಟ್ಟಿದ್ದಾರೆ ಅವರೆಲ್ಲ. ಚೇರ್ಮನ್ ಮಾಡಿದ್ದೀವಿ, ಡೈರೆಕ್ಟರ್ಗಳು ಮಾಡಬೇಕು. ಮುಂದಿನ ವಾರ ಕಂಪ್ಲೀಟ್ ಆಗುತ್ತೆ. ಮುಂದಿನ ವಾರ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಜಾತಿ ಜನಗಣತಿ ಇದು ಮುಂದಿನ ಕ್ಯಾಬಿನೆಟ್ ತರೋದು ಚಿಂತನೆ ನಡೆದಿದೆಯಾ ಸರ್? ಯಾಕಂದ್ರೆ ಶಾಸಕರೆಲ್ಲರೂ ಕೂಡ ಮೊನ್ನೆ ಎಲ್ಲ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಸಿಎಂ ಕೂಡ ಹೇಳಿದ್ರು ಸರ್, ಮೈಸೂರಲ್ಲಿ ವರದಿ ಜಾರಿ ಮಾಡೇ ಮಾಡ್ತೀವಿ. ಆಯ್ತು, ನೋಡೋಣ. ಅಲ್ಲ ಸರ್, ನಿಮ್ದೆಲ್ಲ ವಿರೋಧ ಇದೆ. ಸಹೋದರ DK ನೋಡಿ, ನಮ್ಮ ಪಾರ್ಟಿ ವೈಯಕ್ತಿಕವಾದ ವಿಚಾರ. ನಾನು ಪಕ್ಷದ ಅಧ್ಯಕ್ಷನಾಗಿ ಇಲ್ಲಿ ಕೂತಿದ್ದೀನಿ. ನನ್ನ ವೈಯಕ್ತಿಕದ ಅಭಿಪ್ರಾಯನೇ ಬೇರೆ, ಪಕ್ಷದ ಅಭಿಪ್ರಾಯನೇ ಬೇರೆ. ನಾನು ಪಾರ್ಟಿ ಲೈನಲ್ಲಿ ಯಾವತ್ತೂ ಇರೋನು, ಪಕ್ಷ ಹೇಳ್ದಂಗೆ ಕೇಳೋನು. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಪಾಲಿಸಿ ಮ್ಯಾಟರ್ಸಲ್ಲಿ ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಇಡೀ ಪಕ್ಷ ತೀರ್ಮಾನ ಮಾಡ್ತದೆ, ಜೊತೆಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ರಾಹುಲ್ ಗಾಂಧಿಯವರು ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೆಲವು ವಿಚಾರ ಎಲ್ಲ ಬಂದಿದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾರ್ಟಿ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಿ. ಸರ್ಕಾರ ಕ್ಯಾಬಿನೆಟ್ ನಾನು ಮಾಡೋದಿಲ್ಲ, ಇನ್ನೊಬ್ಬರು ಮಾಡೋದಿಲ್ಲ. ಸರ್, DK ಶಿವಕುಮಾರ್ ನಿನ್ನೆ, DK ಸುರೇಶ್ ಅವರು ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಜನಗಣತಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಈ ವರದಿಯನ್ನ ಈಗ ಪ್ರೆಸೆಂಟ್ ಮಾಡೋದ್ರಲ್ಲಿ, ಆಕ್ಷನ್ ಮಾಡೋದ್ರಲ್ಲಿ ಅವ್ರು ಮಾಡೋದು ಬೇಡ ಅಂತ ನೀವು ಅವ್ರ ಹತ್ರನೇ ಮಾತಾಡಬೇಕು. ಸಲಹೆ ಕೊಟ್ಟಿದ್ದಾರೆ ಸರ್. ಸಲಹೆ ಕೊಟ್ಟಿದ್ದಾರೆ ಸರ್. ಸರ್ಕಾರದ ಭಾಗ ಆಗಿರೋದ್ರಿಂದ ಅದನ್ನ ಜನಗಣತಿ ಆದರೆ ಜಾತಿ ಗಣತಿಗೆ ಮಾನ್ಯತೆ ಸಿಗಲ್ಲ, ಹಾಗಾಗಿ ಕಾಯಬೇಕು ಅಂತ ಹೇಳಿ. ನಾನು ಪೇಪರ್ ಓದಿ ನೋಡಿಲ್ಲ, ಅವ್ರ ವಿಚಾರ ಗೊತ್ತಿಲ್ಲ, ನನಗೆ ತಿಳ್ಕೊಳ್ತೀನಿ.
ಸಿಎಂ ಇವತ್ತು ಸರ್ ರಾಯಚೂರಲ್ಲಿ ಹೇಳಿದ್ದಾರೆ, ನೆಕ್ಸ್ಟ್ ಕ್ಯಾಬಿನೆಟ್ ತರಲಿಕ್ಕೆ ಹೇಳಿದ್ದಾರೆ, ಮಹದೇವಪ್ಪನ ಸೂಚನೆ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಸಭೆಯಲ್ಲಿ ವರದಿ ಮಂಡಿಸಲಿಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ರು. ಅವ್ರ ಸೂಚನೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ, ಕ್ಯಾಬಿನೆಟ್ ಬಂದಾಗ ನನಗೆ ಗೊತ್ತಾಗ್ತದೆ, ಅದಾದ್ಮೇಲೆ ಕ್ಯಾಬಿನೆಟ್ ಅವ್ರು ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು. ಅಧ್ಯಕ್ಷರಾಗಿ ಡಿಸಿಎಂ ಆಗಿ ಕೇಳ್ತೀನಿ ಸರ್ ಅವ್ರಿಗೆ. ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಪಕ್ಷದ ವತಿಯಿಂದ ಸರ್? ಪಾರ್ಟಿಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಲ್ರಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಜಾತಿಯ ಜನಗಣತಿ ಪರವಾಗಿದ್ದಾರೆ, ಅಲ್ಲಿ ತಮ್ಮ ಗಮನಕ್ಕೆ ಬಂದಿರ್ತದೆ, ತಾವು ಅದ್ರ ಬಗ್ಗೆ ಮಾಹಿತಿ ಇದೆ. ಮ್ಯಾನಿಫೆಸ್ಟೋ ಇದೆ ಅಂತ ಹೇಳ್ತಾ ಇದೀವಿ. ನೀನು ಬರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬ್ರದ್ದು ಪ್ರಣಾಳಿಕೆಯಲ್ಲಿ ಏನೇನು ಇದೆ ಅದನ್ನೆಲ್ಲ ನಾವು ಅಳವಡಿಸ್ತೀವಿ ಅಂತ ಹೇಳ್ತಾ ಇದೀವಿ. ಸಿಎಂ ಬದಲಾವಣೆ ವಿಚಾರವಾಗಿ ಮತ್ತೆ ಚರ್ಚೆಗಳು ನಡೀತಾ ಇದೆ. ಯಾವ ಬದಲಾವಣೆನೂ ಇಲ್ಲ, ಯಾವ ಚರ್ಚೆನೂ ಇಲ್ಲ. ನಡೀರಿ, ಬೆಂಗಳೂರಿಗೆ ಬರ್ತಾರೆ, ಡೆಲ್ಲಿಗೆ ಬರ್ತಾರೆ, ನನ್ನ ಬಂದು ಕೆಲವು MLA ಭೇಟಿ ಮಾಡ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ನಮ್ಮವ್ರ ಅಧ್ಯಕ್ಷರಿದ್ದಾರೆ ಅಂತ ಭೇಟಿ ಮಾಡ್ತಾರೆ. ತಪ್ಪೇನಿದೆ? ನಡೀರಿ, ನೀವು ಹೋಗಿ ಭೇಟಿ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.